ಕೊರೋನಾ ಆತಂಕ ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಆವರಿಸಿಕೊಳ್ತಾ ಇದೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಬೇಕಾದಂತ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಹೈ ಅಲರ್ಟ್ ಇದೆ. ಕೋವಿಡ್ ರೋಗಿಗಳ ಆರೈಕೆಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನ ಸಜ್ಜುಗೊಳಿಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳನ್ನ ಐಸಿಯು ವಾರ್ಡ್ ಆಗಿ ರೆಡಿ ಮಾಡಿದ್ದಾರೆ. ಪುರುಷ ಮತ್ತು ಮಹಿಳೆಯರಿಗೆ ತಲಾ 5 ಪ್ರತ್ಯೇಕ ಬೆಡ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಕೊರೋನಾ ಆತಂಕ ಇದೆ, ಹಾಗಾಗಿ ಧಾರವಾಡದಲ್ಲಿ ಯಾವುದಕ್ಕೂ ಕೂಡ ಪ್ರಿಕಾಷನ್ಸ್ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರೂ ಅಂತೇಳಿ ಕೇಸಸ್ಗಳು ಜಾಸ್ತಿ ಆಗಿ ಅದೇನಾದ್ರೂ ಮಾರಣಾಂತಿಕವಾಗಿ ಆಗತ್ತೆ ಅನ್ನೋದಾದ್ರೆ ತಕ್ಷಣಕ್ಕೆ ನಾವು ಯಾವುದಕ್ಕೂ ರೆಡಿ ಇರೋಣ ಅಂತ ಹೇಳಿ ಜಿಲ್ಲಾಸ್ಪತ್ರೆಗಳಲ್ಲಿ ಈಗ 10 ಬೆಡ್ಗಳನ್ನ ಐಸಿಯು ಬೆಡ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ವೆಂಟಿಲೇಟರ್ ಸೇರಿದಂತೆ ಪ್ರತಿಯೊಂದು ಎಲ್ಲವೂ ಕೂಡ ಆಕ್ಸಿಜನ್ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಈಗ ಮುಂಜಾಗ್ರತಾ ಕ್ರಮವಾಗಿ ಮಾಡಿ ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಮತ್ತೇನು ಕೋವಿಡ್ ಮಹಾಮಾರಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಕೆಲವೊಂದು ಕಡೆಗಳಲ್ಲಿ ಕೇಸ್ಗಳು ಕೂಡ ದಾಖಲಾಗ್ತದೆ. ಇದರಿಂದಾಗಿ ಅಂದ್ರೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲಾಡಳಿತ ಕೂಡ ಈಗ ಅಲರ್ಟ್ ಆಗಿದ್ದಾರೆ, ಸಾಕಷ್ಟು ಅಲರ್ಟ್ ಆಗಿದೆ. ನಾವೀಗ ಧಾರವಾಡದ ಜಿಲ್ಲಾ ಆಸ್ಪತ್ರೆ ಅಂತ ಐಸಿಯು ವಾರ್ಡ್ ನಲ್ಲಿ ನಾವೀಗ ನೋಡಬಹುದು ಯಾವ ರೀತಿ ವೆಂಟಿಲೇಟರ್ ಮತ್ತು ವಿತ್ ಆಕ್ಸಿಜನ್ ಇರುವಂತಹ ಬೆಡ್ಗಳನ್ನ ಎಲ್ಲ ಬೆಡ್ಗಳನ್ನು ಕೂಡ ಸಜ್ಜುಗೊಳಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ದೃಶ್ಯಗಳು ನೋಡಬಹುದಾಗಿ ಪ್ರಮುಖವಾಗಿ 5 ಬೆಡ್ಗಳು ಪುರುಷರಿಗೆ, 5 ಬೆಡ್ಗಳನ್ನ ಮಹಿಳೆಯರಿಗಾಗಿ ಈಗಾಗಲೇ ರಿಸರ್ವ್ ಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನಂತಾರೆ ಈ ಸಲದ ಕೋವಿಡ್ ನ ಒಂದು ಸೋಂಕು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಗರ್ಭಿಣಿಯರಿಗೆ ಮತ್ತು ಪುಟ್ಟ ಮಕ್ಕಳಿಗೆ ಕಂಡು ಬರ್ತಾ ಇದ್ದಂತ ಒಂದು ಏನು ಸೂಚನೆ ಮತ್ತು ಸಲಹೆಗಳು ವೈದ್ಯಕೀಯ ಇಲಾಖೆಯಿಂದ ಬಂದಿದೆ, ಆರೋಗ್ಯ ಇಲಾಖೆಯಿಂದ. ಈ ಹಿನ್ನೆಲೆಯಲ್ಲಿ ಅಂತಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಮುಂಜಾಗ್ರತೆ ಕೈಗೊಳ್ಳೋದು ಕೂಡ ಈಗ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಏನಂತಂದ್ರೆ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಯಾಕಂದ್ರೆ ಧಾರವಾಡ ಜಿಲ್ಲಾಸ್ಪತ್ರೆ ಅಂತಂದಾಗ ಧಾರವಾಡ ಜಿಲ್ಲಾಸ್ಪತ್ರೆಗೆ ಪಕ್ಕದ ಬೆಳಗಾವಿ ಜಿಲ್ಲೆಯ 2-3 ತಾಲೂಕಿನ ಗರ್ಭಿಣಿಯರು ಕೂಡ ಇಲ್ಲಿಗೆ ಬರ್ತಾರೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅವರು ಗರ್ಭಿಣಿಗೆ ಕೂಡ ಅಂತಂದ್ರೆ ಈ ಒಂದು ಸೋಂಕು ಕಂಡು ಬಂದ್ರೆ ಏನಿಲ್ಲ ಗರ್ಭಿಣಿಯರ ಬಗ್ಗೆ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಬೇಕಾಗಿದ್ದು. ಪ್ರಮುಖವಾಗಿ ಕೋವಿಡ್ 1 ಮತ್ತು 2 ಸಂದರ್ಭದಲ್ಲಿ ಸಾಕಷ್ಟು ಏನಂದ್ರೆ ಅಭಿವೃದ್ಧಿಗಳ ಸುಧಾರಣೆಗಳನ್ನ ಈ ಒಂದು ಜಿಲ್ಲಾಸ್ಪತ್ರೆ ಮಾಡಿತ್ತು. ಹೈಟೆಕ್ ಆದಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ವೆಂಟಿಲೇಟರ್ ವಿತ್ ಆಕ್ಸಿಜನ್ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿದ್ರು. ಅವೆಲ್ಲ ವ್ಯವಸ್ಥೆಗಳು ಕೂಡ ಇಂಥ ಒಂದು ಸಂದರ್ಭದಲ್ಲಿ ತಕ್ಷಣಕ್ಕೆ ಅಂತಂದ್ರೆ ಈಗ ಸಹಾಯಕ್ಕೆ ಬರ್ತಾ ಇದಾವೆ. ಈ ಹಿನ್ನೆಲೆ ಯಾವ ರೀತಿ ಒಂದು ಸುಸ್ಥಿತಿಯಲ್ಲಿದೆ ಅನ್ನೋದನ್ನು ಕೂಡ ಏನಂತಾರೆ ಈಗ ವೈದ್ಯರು ಕೂಡ ಪರಿಶೀಲಿಸಿಕೊಂಡು ಅಂದ್ರೆ ಎಲ್ಲವನ್ನು ಕೂಡ ಸಜ್ಜು ಮಾಡಿ ಇಟ್ಕೊಂಡಿದ್ದು. ಒಂದು ವೇಳೆ ಇನ್ನೂವರೆಗೂ ಕೂಡ ಧಾರವಾಡ ಜಿಲ್ಲೆ ಯಾವುದೇ ಒಂದೇ ಒಂದು ಕೇಸ್ ಕೂಡ ಆಗಿಲ್ಲ. ಹಾಗೇನಾದ್ರೂ ಆದಲ್ಲಿ ಆ ತತ್ಕ್ಷಣಕ್ಕೆ ಏನಂತಂದ್ರೆ ಒಂದು ವೈದ್ಯಕೀಯ ಉಪಚಾರ ನೀಡುವುದಕ್ಕೆ ಏನೆಲ್ಲ ವ್ಯವಸ್ಥೆಗಳಿಬೇಕಾ ಎಲ್ಲ ವ್ಯವಸ್ಥೆಗಳನ್ನ ಧಾರವಾಡ ಜಿಲ್ಲಾಸ್ಪತ್ರೆ ಈ ಒಂದು ಐಸಿಯು ವಾರ್ಡ್ ನಲ್ಲಿ ಈಗ ಏನು ಕೋವಿಡ್ ಗಾಗಿ ಮೀಸಲಿಟ್ಟಂತ ಈ ಒಂದು ವಾರ್ಡ್ ನಲ್ಲಿ ಎಲ್ಲವನ್ನು ಕೂಡ ಈಗ ಆರೋಗ್ಯ ಸಿಬ್ಬಂದಿ ಸಜ್ಜುಗೊಳಿಸಿಕೊಂಡು ಇಟ್ಟಿದ್ದಾರೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ. ಕೊರೋನಾ ಆತಂಕ ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಆವರಿಸಿಕೊಳ್ತಾ ಇದೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಬೇಕಾದಂತ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಹೈ ಅಲರ್ಟ್ ಇದೆ. ಕೋವಿಡ್ ರೋಗಿಗಳ ಆರೈಕೆಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನ ಸಜ್ಜುಗೊಳಿಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳನ್ನ ಐಸಿಯು ವಾರ್ಡ್ ಆಗಿ ರೆಡಿ ಮಾಡಿದ್ದಾರೆ. ಪುರುಷ ಮತ್ತು ಮಹಿಳೆಯರಿಗೆ ತಲಾ 5 ಪ್ರತ್ಯೇಕ ಬೆಡ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಕೊರೋನಾ ಆತಂಕ ಇದೆ, ಹಾಗಾಗಿ ಧಾರವಾಡದಲ್ಲಿ ಯಾವುದಕ್ಕೂ ಕೂಡ ಪ್ರಿಕಾಷನ್ಸ್ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರೂ ಅಂತೇಳಿ ಕೇಸಸ್ಗಳು ಜಾಸ್ತಿ ಆಗಿ ಅದೇನಾದ್ರೂ ಮಾರಣಾಂತಿಕವಾಗಿ ಆಗತ್ತೆ ಅನ್ನೋದಾದ್ರೆ ತಕ್ಷಣಕ್ಕೆ ನಾವು ಯಾವುದಕ್ಕೂ ರೆಡಿ ಇರೋಣ ಅಂತ ಹೇಳಿ ಜಿಲ್ಲಾಸ್ಪತ್ರೆಗಳಲ್ಲಿ ಈಗ 10 ಬೆಡ್ಗಳನ್ನ ಐಸಿಯು ಬೆಡ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ವೆಂಟಿಲೇಟರ್ ಸೇರಿದಂತೆ ಪ್ರತಿಯೊಂದು ಎಲ್ಲವೂ ಕೂಡ ಆಕ್ಸಿಜನ್ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಈಗ ಮುಂಜಾಗ್ರತಾ ಕ್ರಮವಾಗಿ ಮಾಡಿ ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಮತ್ತೇನು ಕೋವಿಡ್ ಮಹಾಮಾರಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಕೆಲವೊಂದು ಕಡೆಗಳಲ್ಲಿ ಕೇಸ್ಗಳು ಕೂಡ ದಾಖಲಾಗ್ತದೆ. ಇದರಿಂದಾಗಿ ಅಂದ್ರೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲಾಡಳಿತ ಕೂಡ ಈಗ ಅಲರ್ಟ್ ಆಗಿದ್ದಾರೆ, ಸಾಕಷ್ಟು ಅಲರ್ಟ್ ಆಗಿದೆ. ನಾವೀಗ ಧಾರವಾಡದ ಜಿಲ್ಲಾ ಆಸ್ಪತ್ರೆ ಅಂತ ಐಸಿಯು ವಾರ್ಡ್ ನಲ್ಲಿ ನಾವೀಗ ನೋಡಬಹುದು ಯಾವ ರೀತಿ ವೆಂಟಿಲೇಟರ್ ಮತ್ತು ವಿತ್ ಆಕ್ಸಿಜನ್ ಇರುವಂತಹ ಬೆಡ್ಗಳನ್ನ ಎಲ್ಲ ಬೆಡ್ಗಳನ್ನು ಕೂಡ ಸಜ್ಜುಗೊಳಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ದೃಶ್ಯಗಳು ನೋಡಬಹುದಾಗಿ ಪ್ರಮುಖವಾಗಿ 5 ಬೆಡ್ಗಳು ಪುರುಷರಿಗೆ, 5 ಬೆಡ್ಗಳನ್ನ ಮಹಿಳೆಯರಿಗಾಗಿ ಈಗಾಗಲೇ ರಿಸರ್ವ್ ಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನಂತಾರೆ ಈ ಸಲದ ಕೋವಿಡ್ ನ ಒಂದು ಸೋಂಕು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಗರ್ಭಿಣಿಯರಿಗೆ ಮತ್ತು ಪುಟ್ಟ ಮಕ್ಕಳಿಗೆ ಕಂಡು ಬರ್ತಾ ಇದ್ದಂತ ಒಂದು ಏನು ಸೂಚನೆ ಮತ್ತು ಸಲಹೆಗಳು ವೈದ್ಯಕೀಯ ಇಲಾಖೆಯಿಂದ ಬಂದಿದೆ, ಆರೋಗ್ಯ ಇಲಾಖೆಯಿಂದ. ಈ ಹಿನ್ನೆಲೆಯಲ್ಲಿ ಅಂತಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಮುಂಜಾಗ್ರತೆ ಕೈಗೊಳ್ಳೋದು ಕೂಡ ಈಗ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಏನಂತಂದ್ರೆ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಯಾಕಂದ್ರೆ ಧಾರವಾಡ ಜಿಲ್ಲಾಸ್ಪತ್ರೆ ಅಂತಂದಾಗ ಧಾರವಾಡ ಜಿಲ್ಲಾಸ್ಪತ್ರೆಗೆ ಪಕ್ಕದ ಬೆಳಗಾವಿ ಜಿಲ್ಲೆಯ 2-3 ತಾಲೂಕಿನ ಗರ್ಭಿಣಿಯರು ಕೂಡ ಇಲ್ಲಿಗೆ ಬರ್ತಾರೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅವರು ಗರ್ಭಿಣಿಗೆ ಕೂಡ ಅಂತಂದ್ರೆ ಈ ಒಂದು ಸೋಂಕು ಕಂಡು ಬಂದ್ರೆ ಏನಿಲ್ಲ ಗರ್ಭಿಣಿಯರ ಬಗ್ಗೆ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಬೇಕಾಗಿದ್ದು. ಪ್ರಮುಖವಾಗಿ ಕೋವಿಡ್ 1 ಮತ್ತು 2 ಸಂದರ್ಭದಲ್ಲಿ ಸಾಕಷ್ಟು ಏನಂದ್ರೆ ಅಭಿವೃದ್ಧಿಗಳ ಸುಧಾರಣೆಗಳನ್ನ ಈ ಒಂದು ಜಿಲ್ಲಾಸ್ಪತ್ರೆ ಮಾಡಿತ್ತು. ಹೈಟೆಕ್ ಆದಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ವೆಂಟಿಲೇಟರ್ ವಿತ್ ಆಕ್ಸಿಜನ್ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿದ್ರು. ಅವೆಲ್ಲ ವ್ಯವಸ್ಥೆಗಳು ಕೂಡ ಇಂಥ ಒಂದು ಸಂದರ್ಭದಲ್ಲಿ ತಕ್ಷಣಕ್ಕೆ ಅಂತಂದ್ರೆ ಈಗ ಸಹಾಯಕ್ಕೆ ಬರ್ತಾ ಇದಾವೆ. ಈ ಹಿನ್ನೆಲೆ ಯಾವ ರೀತಿ ಒಂದು ಸುಸ್ಥಿತಿಯಲ್ಲಿದೆ ಅನ್ನೋದನ್ನು ಕೂಡ ಏನಂತಾರೆ ಈಗ ವೈದ್ಯರು ಕೂಡ ಪರಿಶೀಲಿಸಿಕೊಂಡು ಏನಂತಾರೆ ಎಲ್ಲವನ್ನು ಕೂಡ ಸಜ್ಜು ಮಾಡಿ ಇಟ್ಕೊಂಡಿದ್ದು. ಒಂದು ವೇಳೆ ಇನ್ನೂವರೆಗೂ ಕೂಡ ಧಾರವಾಡ ಜಿಲ್ಲೆ ಯಾವುದೇ ಒಂದೇ ಒಂದು ಕೇಸ್ ಕೂಡ ಆಗಿಲ್ಲ. ಹಾಗೇನಾದ್ರೂ ಆದಲ್ಲಿ ಆ ತತ್ಕ್ಷಣಕ್ಕೆ ಏನಂತಂದ್ರೆ
ಒಂದು ವೈದ್ಯಕೀಯ ಉಪಚಾರ ನೀಡುವುದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕಾ ಎಲ್ಲ ವ್ಯವಸ್ಥೆಗಳನ್ನ ಧಾರವಾಡ ಜಿಲ್ಲಾಸ್ಪತ್ರೆ ಈ ಒಂದು ಐಸಿಯು ವಾರ್ಡ್ ನಲ್ಲಿ ಈಗ ಏನು ಕೋವಿಡ್ಗಾಗಿ ಮೀಸಲಿಟ್ಟಂತ ಈ ಒಂದು ವಾರ್ಡ್ ನಲ್ಲಿ ಎಲ್ಲವನ್ನು ಕೂಡ ಈಗ ಆರೋಗ್ಯ ಸಿಬ್ಬಂದಿ ಸಜ್ಜುಗೊಳಿಸಿಕೊಂಡು ಇಟ್ಟಿದ್ದಾರೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ. ಕೊರೋನಾ ಆತಂಕ ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಆವರಿಸಿಕೊಳ್ತಾ ಇದೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಬೇಕಾದಂತ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಹೈ ಅಲರ್ಟ್ ಇದೆ. ಕೋವಿಡ್ ರೋಗಿಗಳ ಆರೈಕೆಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನ ಸಜ್ಜುಗೊಳಿಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳನ್ನ ಐಸಿಯು ವಾರ್ಡ್ ಆಗಿ ರೆಡಿ ಮಾಡಿದ್ದಾರೆ. ಪುರುಷ ಮತ್ತು ಮಹಿಳೆಯರಿಗೆ ತಲಾ 5 ಪ್ರತ್ಯೇಕ ಬೆಡ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಕೊರೋನಾ ಆತಂಕ ಇದೆ, ಹಾಗಾಗಿ ಧಾರವಾಡದಲ್ಲಿ ಯಾವುದಕ್ಕೂ ಕೂಡ ಪ್ರಿಕಾಷನ್ಸ್ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರೂ ದುತ್ ಅಂತೇಳಿ ಕೇಸಸ್ಗಳು ಜಾಸ್ತಿ ಆಗಿ ಅದೇನಾದ್ರೂ ಮಾರಣಾಂತಿಕವಾಗಿ ಆಗತ್ತೆ ಅನ್ನೋದಾದ್ರೆ ತಕ್ಷಣಕ್ಕೆ ನಾವು ಯಾವುದಕ್ಕೂ ರೆಡಿ ಇರೋಣ ಅಂತ ಹೇಳಿ ಜಿಲ್ಲಾಸ್ಪತ್ರೆಗಳಲ್ಲಿ ಈಗ 10 ಬೆಡ್ಗಳನ್ನ ಐಸಿಯು ಬೆಡ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ವೆಂಟಿಲೇಟರ್ ಸೇರಿದಂತೆ ಪ್ರತಿಯೊಂದು ಎಲ್ಲವೂ ಕೂಡ ಆಕ್ಸಿಜನ್ ಮಗದೊಂದು ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಈಗ ಮುಂಜಾಗ್ರತಾ ಕ್ರಮವಾಗಿ ಮಾಡಿ ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಮತ್ತೇನು ಕೋವಿಡ್ ಮಹಾಮಾರಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಕೆಲವೊಂದು ಕಡೆಗಳಲ್ಲಿ ಕೇಸ್ಗಳು ಕೂಡ ದಾಖಲಾಗ್ತದೆ. ಇದರಿಂದಾಗಿ ಅಂದ್ರೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲಾಡಳಿತದಿಂದ ಕೂಡ ಈಗ ಅಲರ್ಟ್ ಆಗಿದ್ದಾರೆ, ಸಾಕಷ್ಟು ಅಲರ್ಟ್ ಆಗಿದೆ. ನಾವೀಗ ಧಾರವಾಡದ ಜಿಲ್ಲಾ ಆಸ್ಪತ್ರೆ ಅಂತ ಐಸಿಯು ವಾರ್ಡ್ ನಲ್ಲಿ ನಾವೀಗ ನೋಡಬಹುದು ಯಾವ ರೀತಿ ವೆಂಟಿಲೇಟರ್ ಮತ್ತು ವಿತ್ ಆಕ್ಸಿಜನ್ ಇರುವಂತಹ ಬೆಡ್ಗಳನ್ನ ಎಲ್ಲ ಬೆಡ್ಗಳನ್ನು ಕೂಡ ಸಜ್ಜುಗೊಳಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ದೃಶ್ಯಗಳು ನೋಡಬಹುದಾಗಿ ಪ್ರಮುಖವಾಗಿ 5 ಬೆಡ್ಗಳು ಪುರುಷರಿಗೆ, 5 ಬೆಡ್ಗಳನ್ನ ಮಹಿಳೆಯರಿಗಾಗಿ ಈಗಾಗಲೇ ರಿಸರ್ವ್ ಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನಂತಾರೆ ಈ ಸಲದ ಕೋವಿಡ್ ನ ಒಂದು ಸೋಂಕು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಗರ್ಭಿಣಿಯರಿಗೆ ಮತ್ತು ಪುಟ್ಟ ಮಕ್ಕಳಲ್ಲಿ ಕಂಡು ಬರ್ತಾ ಇದ್ದಂತ ಒಂದು ಏನು ಸೂಚನೆ ಮತ್ತು ಸಲಹೆಗಳು ವೈದ್ಯಕೀಯ ಇಲಾಖೆಯಿಂದ ಬಂದಿದೆ, ಆರೋಗ್ಯ ಇಲಾಖೆಯಿಂದ. ಈ ಹಿನ್ನೆಲೆಯಲ್ಲಿ ಅಂತಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಮುಂಜಾಗ್ರತೆ ಕೈಗೊಳ್ಳೋದು ಕೂಡ ಈಗ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಏನಂತಂದ್ರೆ ಕ್ರಮಗಳನ್ನು ಕೈಗೊಳ್ತಾರೆ. ಯಾಕಂದ್ರೆ ಧಾರವಾಡ ಜಿಲ್ಲಾಸ್ಪತ್ರೆ ಅಂತಂದಾಗ ಧಾರವಾಡ ಜಿಲ್ಲಾಸ್ಪತ್ರೆಗೆ ಪಕ್ಕದ ಬೆಳಗಾವಿ ಜಿಲ್ಲೆ 2-3 ತಾಲೂಕಿನ ಗರ್ಭಿಣಿಯರು ಕೂಡ ಇಲ್ಲಿಗೆ ಬರ್ತಾರೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅವರು ಗರ್ಭಿಣಿಗೆ ಕೂಡ ಅಂತಂದ್ರೆ ಈ ಒಂದು ಸೋಂಕು ಕಂಡು ಬಂದ್ರೆ ಏನಿಲ್ಲ, ಗರ್ಭಿಣಿಯರ ಬಗ್ಗೆ ಕೂಡ ಅಂತಂದ್ರೆ ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಬೇಕಾಗಿದ್ದು. ಪ್ರಮುಖವಾಗಿ ಕೋವಿಡ್ 1 ಮತ್ತು 2 ಸಂದರ್ಭದಲ್ಲಿ ಅಂತ ಸಾಕಷ್ಟು ಏನಂದ್ರೆ ಅಭಿವೃದ್ಧಿಗಳನ್ನ ಸುಧಾರಣೆಗಳನ್ನ ಈ ಒಂದು ಜಿಲ್ಲಾಸ್ಪತ್ರೆ ಮಾಡಿತ್ತು. ಹೈಟೆಕ್ ಅಂತ ಒಂದು ವ್ಯವಸ್ಥೆಗಳನ್ನು ಕೂಡ ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ವೆಂಟಿಲೇಟರ್ ವಿತ್ ಆಕ್ಸಿಜನ್ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿದ್ರು. ಅವೆಲ್ಲ ವ್ಯವಸ್ಥೆಗಳು ಕೂಡ ಇಂಥ ಒಂದು ಸಂದರ್ಭದಲ್ಲಿ ತಕ್ಷಣಕ್ಕೆ ಅಂತಂದ್ರೆ ಈಗ ಸಹಾಯಕ್ಕೆ ಬರ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಒಂದು ಸುಸ್ಥಿತಿಯಲ್ಲಿದೆ ಅನ್ನೋದನ್ನು ಕೂಡ ಏನಂತಾರೆ ಈಗ ವೈದ್ಯರು ಕೂಡ ಪರಿಶೀಲಿಸಿಕೊಂಡು ಏನಂತಾರೆ ಎಲ್ಲವನ್ನು ಕೂಡ ಸಜ್ಜು ಮಾಡಿ ಇಟ್ಕೊಂಡಿದ್ದು. ಒಂದು ವೇಳೆ ಇನ್ನುವರೆಗೂ ಕೂಡ ಧಾರವಾಡ ಜಿಲ್ಲೆ ಯಾವುದೇ ಒಂದೇ ಒಂದು ಕೇಸ್ ಕೂಡ ಆಗಿಲ್ಲ. ಹಾಗೇನಾದ್ರೂ ಆದಲ್ಲಿ ಆ ತತ್ಕ್ಷಣಕ್ಕೆ ಏನಂತಂದ್ರೆ ಒಂದು ವೈದ್ಯಕೀಯ ಉಪಚಾರ ನೀಡುವುದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕಾ ಎಲ್ಲ ವ್ಯವಸ್ಥೆಗಳನ್ನ ಧಾರವಾಡ ಜಿಲ್ಲಾಸ್ಪತ್ರೆ ಈ ಒಂದು ಐಸಿಯು ವಾರ್ಡ್ ನಲ್ಲಿ ಈಗ ಏನು ಕೋವಿಡ್ಗಾಗಿ ಮೀಸಲಿಟ್ಟಂತ ಈ ಒಂದು ವಾರ್ಡ್ ನಲ್ಲಿ ಎಲ್ಲವನ್ನು ಕೂಡ ಈಗ ಆರೋಗ್ಯ ಸಿಬ್ಬಂದಿ ಸಜ್ಜುಗೊಳಿಸಿಕೊಂಡು ಇಟ್ಟಿದ್ದಾರೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ. ಕೊರೋನಾ ಆತಂಕ ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಆವರಿಸಿಕೊಳ್ತಾ ಇದೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಬೇಕಾದಂತ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಹೈ ಅಲರ್ಟ್ ಇದೆ. ಕೋವಿಡ್ ರೋಗಿಗಳ ಆರೈಕೆಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನ ಸಜ್ಜುಗೊಳಿಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳನ್ನ